ಎಷ್ಟೊತ್ತಿಗೆ ಆಯ್ತು, ಹೇಗಾಯ್ತು, ಏನಾಯ್ತು ಯಾರು ಸರ್ ರಾತ್ರಿ ಸುಮಾರು 9 ಕಾಲು ಸರ್ ನೈಟು ಬರಬೇಕಾದ್ರೆ ಅಲ್ಲಿ ಕಮಾಂಡೋ ಹಾಸ್ಪಿಟ್ಲ್ ಸಿಗ್ನಲ್ ಹತ್ರ ಸಿಗ್ನಲ್ ಬಿದ್ದಿದ್ದು ನಿಂತಿದ್ದು ಎಲ್ಲ ಗಾಡಿಗಳು ನಿಂತಿದ್ದು ಸಿಗ್ನಲಲ್ಲಿ. ಹಿಂದ್ಲಿಂದ ಬಂದು ಸ್ವಿಫ್ಟ್ ಡಿಸೈರ್ಗೆ ಬೇರೆ ಗಾಡಿ ಹೊಡೆದಾಗ ಆಮೇಲೆ ನಮ್ಮ ಗಾಡಿಗೆ ಟಚ್ ಆಯಿತು. 3-4 ಗಾಡಿ ಹಿಂದಿಂದ ಟಚ್ ಆಗಿ ಹಿಂದೆಗಡೆ ಎಲ್ಲ ಇದೇ ಓಪನ್ ಆಗಿಬಿಟ್ಟೈತೆ ಸರ್. ಇದು ಮನುಷ್ಯ ಕುಡ್ದಿದ್ರ ಹೆಂಗಿತ್ತು ಅವ್ರು? ಹೌದು ಸರ್, ಡ್ರಿಂಕ್ಸ್ ಮಾಡಿ ಯಾರಂತ ಗೊತ್ತಾ ಅವರು? ಸರ್ ಅವರು ಮಯೂರ್ ಪಾಟೀಲ್ ಅಂತ ಅಂದ್ಬಿಟ್ಟು ಅವರೇ ಮೊದಲೇ ಗೊತ್ತಿತ್ತ ನಿಮ್ಮವರು? ಇಲ್ಲ ಅವರು ಹೇಳಿದ್ರು ಸರ್, ನಾನು ಫಿಲಮ್ ಆ್ಯಕ್ಟ್ರ್ ಮಯೂರ್ ಪಾಟೀಲ್ ಅಂತ ಅಂದ್ಬಿಟ್ಟು ಅವರು ಹೇಳಿ ಇದು ಮಾಡಿದ್ದಾರೆ ಸರ್. ಅದಾದ್ಮೇಲೆ ಏನು ಅವರು ನಿಮ್ಮ ಡ್ಯಾಮೇಜ್ ಕಟ್ಕೊಡೋದು ಅಥವಾ ಅದು ಮಾಡಿಸ್ಕೊಡ್ತೀನಿ ಅಂತ ಅಂದರು. ಬಟ್ ಅಂದರೆ ನಮಗೆ ಮಾಡಿಸ್ಕೊಡೋದು ಅಲ್ಲಿ ಕನ್ಫರ್ಮ್ ಅವರು ಹೇಳ್ತಾಯಿದ್ರು, ಬಟ್ ಮಾಡಿಸ್ಕೊಡ್ತೀನಿ ಅಂತ. ಬಟ್ ನಮಗೆ ಯಾರು ಸಪೋರ್ಟ್ ಇಲ್ದೇ ಅಲ್ಲಿ ಆಮೇಲೆ ಪೊಲೀಸರು ಬಂದು ಇಲ್ಲಿಗೆ ಹಿಂಗೆ ಮಾಡಿ ಹೇಳಿದ್ರು ಸರ್. ಇವಾಗ ಏನು ದೂರು ಕೊಟ್ಟಿದ್ದೀರಾ ಸರ್? ಹಾಂ ಸರ್, ಇವಾಗ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ ಸರ್. ಕಂಪ್ಲೇಂಟ್ ಅಲ್ಲ, ಈಗ ಗಾಡಿ ಸರ್ವಿಸ್ ಅಂತ ಬಿಟ್ರು ಸುಮಾರು ದಿನ ಆಗ್ಬಿಡುತ್ತೆ ಸರ್. ಹೌದು ಬಿಟ್ರೆ ಇನ್ನೂ 2 ವಾರ ಆಗ್ಬಿಡುತ್ತೆ ಸರ್. ಈಗ ನೆಕ್ಸ್ಟ್ ಮಂತ್ ಈಗ 5ನೇ ತಾರೀಕು EMI ಸರ್. ಈಗ ನೆಕ್ಸ್ಟ್ ಈಗ ಗಾಡಿ ತಗೊಂಡು 2 ತಿಂಗಳಾಗೈತೆ ಸರ್. ನೆಕ್ಸ್ಟ್ ಮಂತ್ EMI ಕಟ್ಟಬೇಕು. ಈಗ ಗಾಡಿ ನಿಂತ್ಕೊಂಡ್ರೆ ಸರ್ ಎಷ್ಟು ಲಾಸ್. ಆಮೇಲೆ ಚೀಟಿಗಳವೆ, ಇವನ್ನೇ ನಂಬ್ಕೊಂಡು ಮಾಡ್ತಾಯಿವಿ. ಊರ ಕಡೆ ಎಲ್ಲ ತುಂಬ ಪ್ರಾಬ್ಲಮ್. ಬಟ್ ಹಂಗಾಗಿ ಏನು ಮಾಡೋದಂತ ಒಂದು ಗೊತ್ತಾಗಲ್ಲ. ಅದೇ ಅವ್ರ ಡ್ಯಾಮೇಜ್ ಆಗಿದೆ ಟೋಟಲ್ ಸರ್. ಟೋಟಲ್ 4 ಗಾಡಿಗೆ ಆಗಿದೆ ಸರ್. ಅವ್ರದ್ದು ಸೇರಿ 5 ಗಾಡಿ ಸರ್. ಒಂದು ಸ್ವಲ್ಪ ಆಗಿತ್ತು, ಅದು ಹೊರಟೋದ್ರು ಅವರು. 3 ಗಾಡಿಗೆ ಜಾಸ್ತಿ ಆಗಿದೆ ಸರ್. ನಿಮ್ಮ ಹೆಸರು ಹೇಳಿ. ಅಭಿಲಾಷ್ ಅಂತ. ಹೆಸರೇನು?